ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಹೆಣ್ಮಕ್ಳ ಪೋಷಕರಿಗೆ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಈ ಸುದ್ದಿ ಮಾಡಿದ್ದೀನಿ. ಅದು ಏನೇ ಅಂತ ಹೇಳಿದ್ರೆ, ತಮ್ಮ ಹೆಣ್ಮಕ್ಳಿಗೆ ನೀವೆಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ಸೇರ್ಪಡೆ ಮಾಡುವ ಮುಂಚೆ ಆ ಕಾಲೇಜಿನಲ್ಲಿ ಇರುವಂತಹ ಹೆಣ್ಮಕ್ಳ ಭದ್ರತೆ ಬಗ್ಗೆ ಯೋಚನೆ ಮಾಡಿ ಸೇರ್ಪಡೆ ಮಾಡಿ. ಆ ಕಾಲೇಜಿನ ನೀವು ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಓದಿಸೋದಕ್ಕೆ ನೀವು ಸೇರ್ಪಡೆ ಮಾಡ್ತಿದ್ರೆ, ಮೊದಲು ಆ ಕಾಲೇಜಿನ ಒಂದು ಮಾಲೀಕರು ಬಂದು ಹೋಗ್ತಿರ್ತಾರ, ಒಂದು ಗಮನ ಹಾಕ್ತಿರ್ತಾರ, ನಮ್ಮ ಹೆಣ್ಮಕ್ಳಿಗೆ ಭದ್ರತೆ ಇದೆಯಾ ಅಂತೆಲ್ಲ ಯೋಚನೆ ಮಾಡಿ ಸೇರ್ಪಡೆ ಮಾಡಿ. ಯಾಕಂದರೆ ಹೇಳಿದ್ರೆ ಈಗಿನ ದಿನಗಳಲ್ಲಿ ಸುಮಾರು ಶಾಲಾ ಕಾಲೇಜುಗಳಲ್ಲಿ ಒಂದು ಹೆಣ್ಮಕ್ಳಿಗೆ ಭದ್ರತೆ ಇಲ್ಲದಂಗೆ ಅವರ ಒಂದು ಅವರ ದೇಹದ ಕೆಲವೊಂದು ವಾಶ್ರೂಮ್ಗಳಲ್ಲಾಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರ ಬಟ್ಟೆ ಬದಲಾವಣೆ ಮಾಡೋದು, ವಾಶ್ರೂಮ್ ಹೋಗೋದು ಎಲ್ಲ ಕ್ಯಾಮ್ರಾಗಳನ್ನು ರೆಕಾರ್ಡ್ ಮಾಡಿ ಅವರ ಜೀವನದಲ್ಲಿ ಸರಸಾಟ ಆಡ್ತಾ ಇದ್ದಾರೆ ಸುಮಾರು ಜನ. ಹಾಗಾಗಿ ಈ ರೀತಿ ಸ್ವಲ್ಪ ಯೋಚನೆ ಮಾಡಿ ಹೆಣ್ಮಕ್ಳಿಗೆ ಸೇರ್ಪಡೆ ಮಾಡಿ ಅಂತ ನಾನು ಈ ವಿಡಿಯೋನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಸ್ನೇಹಿತರೆ, ಇವತ್ತು ಬೆಂಗಳೂರು ನಗರದ ಮೈಸೂರು ರಸ್ತೆಯಲ್ಲಿರುವಂಥ ಕಗ್ಲಿಪುರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಹೈ ಡ್ರಾಮಾನೇ ನಡೆದಿದೆ. ಅದು ಏನಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿನಿ ಒಂದು ವಾಶ್ರೂಮ್ಗೆ ಹೋಗಿ ಬರೋಕ್ಕೆ ಹೋಗ್ತಾಳೆ. ಒಬ್ಬ ಹುಡುಗ ಫೈನಲ್ ಇಯರ್ದು ವಿದ್ಯಾರ್ಥಿ ಏನು ಮಾಡ್ತಾನೆ, ಕುಶಾಲ್ ಆತ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿರ್ತಾನೆ, ಅಥವಾ ಪದೇ ಪದೇ ವಾಶ್ರೂಮ್ ಕಡೆ ಬರೋದು ಹೋಗೋದು ಆಗಾಗ ಜಾಸ್ತಿ ಮಾಡ್ತಿರ್ತಾನೆ. ಅನುಮಾನಾಸ್ಪದವಾಗಿ ಆ ಒಂದು ವಿದ್ಯಾರ್ಥಿನಿ ಪ್ರಿನ್ಸಿಪಾಲ್ಗೆ ಗಮನಕ್ಕೆ ತರ್ತಾರೆ. ತಂದ ತಕ್ಷಣ ಕುಶಾಲನವನಿಗೆ ಕರೆಸಿಬಿಟ್ಟು ಅವನ ಮೊಬೈಲ್ ಕಿತ್ಕೊಂಡು ಚೆಕ್ ಮಾಡಿದಾಗ ನೂರಾರು ಹೆಣ್ಮಕ್ಳ ಸಾವಿರಾರು ವಿಡಿಯೋಗಳು, ಅದರಲ್ಲಿ ಒಂದು ವಾಶ್ರೂಮ್ ಹೋಗಿರೋದು ವಿಡಿಯೋಗಳಲ್ಲೂ ನಗ್ನವಾಗಿರುವಂತಹ ವಿಡಿಯೋಗಳು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೋಡಿದ ಪ್ರಿನ್ಸಿಪಾಲು ತಕ್ಷಣ ಪೊಲೀಸ್ ಅಧಿಕಾರಿಗಳು ಕರೆಸಿ ಇದರ ಮೇಲೆ ಕೇಸನ್ನು ದಾಖಲಾತಿ ಮಾಡ್ತಾರೆ. ದಾಖಲೆ ಮಾಡೋಕ್ಕೆ ಹೋಗಲ್ಲ, ಕಾಲೇಜಿನ ಒಂದು ಮರ್ಯಾದೆ ಹೋಗುತ್ತಂತ. ಆದರೂ ಹೆಣ್ಮಕ್ಳು ಅದನ್ನು ಬಿಡದೆ ಇವನ ಮೇಲೆ ಆಕ್ಷನ್ ತೊಗೊಳ್ಳಬೇಕಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕರೆಸಿಬಿಟ್ಟ ಮೇಲೆ ಅಲ್ಲಿ ದೊಡ್ಡ ಗಲಭೆನೇ ಸೃಷ್ಟಿಯಾಗಿರುತ್ತೆ. ಯಾಕಂದರೆ ಇವನು ಸುಮಾರು ಸಾವಿರಾರು ವಿಡಿಯೋಗಳು ಅವನು ರೆಕಾರ್ಡ್ ಆಗಿರುತ್ತೆ ಅವನ ಮೊಬೈಲಲ್ಲಿ. ಯಾಕಂತ ಹೇಳಿದ್ರೆ, ಈ ವಿಡಿಯೋಗಳನ್ನ ಇಟ್ಕೊಂಡು ಇವನು ಎಷ್ಟು ಹೆಣ್ಮಕ್ಳ ಜೀವನ ನಾಶ ಮಾಡಿದ್ದಾನಂತ ಇವತ್ತು ಅಲ್ಲಿ ಅನುಮಾನ ಶುರುವಾಗಿದೆ. ಇವತ್ತು ನಡೀತಾ ಇರೋದೇ ಅದೇ, ಹೆಣ್ಮಕ್ಳ ಒಂದು ನಗ್ನವಾಗಿರುವಂತಹ ವಾಶ್ರೂಮಲ್ಲಿ ಅಂತೆ ಬಟ್ಟೆ ಬದಲಾವಣೆ ಮಾಡೋದು, ಎಲ್ಲ ವಿಡಿಯೋಗಳು ತೊಗೊಳ್ಳೋದು, ಅವ್ರ ಜೊತೆ ಅದನ್ನು ಇಟ್ಕೊಂಡು ಭಯ ಬೀಳಿಸಿ ಅವ್ರ ಜೊತೆ ಸರಸಾಟ ಆಡೋದು ಶುರುವಾಗಿದೆ. ಹಾಗಾಗಿ ನೀವೆಲ್ಲ ಹೆಣ್ಮಕ್ಳಿಗೆ ಯಾವುದಾದ್ರೂ ಶಾಲಾ ಕಾಲೇಜುಗಳು ಸೇರ್ಪಡೆ ಮಾಡೋದು, ಈ ವಿದ್ಯಾಭ್ಯಾಸದ ಕಡೆ ಗಮನ ಹಾಕಬೇಡಿ. ಅಲ್ಲಿ ಆ ಹೆಣ್ಮಕ್ಳಿಗೆ ಭದ್ರತೆ ಇದೆಯಾ ಅಂತ ಹೇಳಿ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಸೇರ್ಪಡೆ ಮಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಪೋಷಕರು, ಹೆಣ್ಮಕ್ಳು ಹೊಂದಿರುವಂಥ ಎಲ್ಲ ಪೋಷಕರಿಗೂ ಶೇರ್ ಮಾಡಿ, ಇದು ಸ್ವಲ್ಪ ಅವ್ರ ಗಮನಕ್ಕೆ ಬರಲಿ ಅಂತ ಹೇಳ್ತೀನಿ. ಯಾಕಂದರೆ ಒಮ್ಮೆ ಏನಾದರೂ ಹೆಣ್ಮಕ್ಳ ಜೀವನ ನಾಶ ಆಗಿದೆ ಅಂದರೆ ಅವರ ಇಡೀ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಆಸ್ಪಾದನೆ ಕೊಡಬಾರ್ದಂದರೆ ಎಲ್ಲ ಪೋಷಕರು, ಹೆಣ್ಮಕ್ಳನ್ನು ಹೊಂದಿರುವಂಥ ಎಲ್ಲ ಪೋಷಕರು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾರು ಸೇರಿಸಿದ್ರು ಕಾಲೇಜಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಅಂತ ಸೇರಿಸೋದಲ್ಲ, ಮೊದಲು ನಿಮ್ಮ ಹೆಣ್ಮಕ್ಳಿಗೆ ಭದ್ರತೆ ಇದೆ ಅಂತ ಗಮನಿಸಿ ಸೇರ್ಪಡೆ ಮಾಡಿ. ಹೇಳ್ತಿದ್ದೀನಲ್ವಾ, ಯಾವುದೇ ಕಾರಣಕ್ಕೂ ಒಂದ್ಸಲ ಹೆಣ್ಮಕ್ಳ ಜೀವನ ಏನಾದರೂ ಇಂಥ ವಿಷಯಗಳಲ್ಲಿ ಕೆಟ್ಟೋದ್ರೆ ಇಡೀ ಜೀವನ ಪೂರ್ತಿ ಕೆಟ್ಟೋಗುತ್ತೆ. ದಯಮಾಡಿ ಪೋಷಕರು ಶಾಲಾ ಕಾಲೇಜುಗಳಲ್ಲಿ ಸೇರಿಸುವವರು ಯೋಚನೆ ಮಾಡಿ ಭದ್ರತೆ ಬಗ್ಗೆ ತಿಳ್ಕೊಂಡು ಮಾಡಿ. ನೋಡಿ, ಇವತ್ತು ಒಬ್ಬ ವಿದ್ಯಾರ್ಥಿ ಅವನು ಕ್ಯಾಮ್ರಾ ಇಟ್ಟು ವಾಶ್ರೂಮಲ್ಲಿ ಸಾವಿರಾರು ಹೆಣ್ಮಕ್ಳಿಗೆ ಇರ್ತಿ ನಗ್ನ ವಿಡಿಯೋಗಳು ರೆಕಾರ್ಡ್ ಮಾಡಿದ್ದಾನೆ ಅಂದರೆ, ಇನ್ನು ಆ ಹೆಣ್ಮಕ್ಳ ಜೊತೆ ಏನೇನು ಆಟ ಆಡಿದ್ದಾನಂತ ಎಲ್ಲರೂ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ದಯಮಾಡಿ ಇದ್ರ ಕಡೆ ಗಮನ ಹಾಕಿ ಇಂಥ ವಿಡಿಯೋಗಳನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು. ಇದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸುದ್ದಿಯಲ್ಲಿ.